ನಮ್ಮ ದೇಶದಲ್ಲಿ ಸುಮಾರು ವಿಷಯಗಳ ಬಗ್ಗೆ ಎಲ್ರಿಗೂ ಕಂಪ್ಲೇಂಟ್ ಇರುತ್ತೆ, ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಸುಮಾರು ವಿಷಯ ಸರಿ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಇಂಡಿಯಾಲಿ ಯಾವ ವಿಷಯ ಬ್ಯಾನ್ ಆಗಬೇಕು ಈ ಸ್ವತಂತ್ರ ದಿನಾಚರಣೆಯಂದು? ನಮ್ಮ ಜನ ಯಾವ ವಿಷಯನ ಬ್ಯಾನ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾವ ವಿಷಯ ನಮ್ಮ ದೇಶದಲ್ಲಿ ತುಂಬ ತೊಂದರೆ ಕೊಡ್ತಾ ಇದೆ, ಅದನ್ನು ಹೇಗೆ ನಿಲ್ಲಿಸಬೇಕು, ಅವ್ರಿಗೆ ಯಾವ ತುಂಬ ಸಮಸ್ಯೆ ಕೊಡ್ತಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬನ್ನಿ. ಈ ವಿಷಯದಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ, ಇದನ್ನು ಬ್ಯಾನ್ ಮಾಡಿದ್ರೆ ಒಳ್ಳೆಯದು ಅಂತ ಸೋಷಿಯಲ್ ಮೀಡಿಯಾ ಏನು ರೀಸನ್? ಈ ಕಡೆ ಒಂದು ಏನಂದರೆ ತುಂಬ ಜನ ಅದಕ್ಕೆ ಚಿಕ್ಕ ಮಕ್ಕಳು ಇಲ್ಲಿ 14 ಅಂಡರ್ ಅಂತ ಹಾಕಿರ್ತಾರೆ. ಬಟ್ ನಾವು ಮಾಡಿದ್ದೀವಿ, ಎಲ್ಲರೂ ಮಾಡಿದ್ದಾರೆ. 14 ಅಂಡರಿಂದ ಇದು ಏನು ಬೇರೆಯವರು ಯೂಸ್ ಮಾಡ್ತಾರೆ. ಅದೇ ಥರ ಅದೊಂದು ಬ್ಯಾನ್ ಮಾಡಬೇಕು. ಆಲ್ಕೋಹಾಲ್ ಬ್ಯಾನ್ ಮಾಡಬೇಕು. ಅದರಿಂದ ಗೌರ್ಮೆಂಟಿಗೆ ಪ್ರಾಫಿಟ್ ಇದೆ, ಬಟ್ ಎಷ್ಟು ಜನದ ಮನೆ ಹಾಳಾಗ್ತಿದೆ. ಆಮೇಲೆ ಫ್ಯಾಮಿಲಿಗಳೆಲ್ಲ ಎಷ್ಟೊಂದು ಜನ ಅವ್ರ ಅಪ್ಪ ಕುಡಿತಾ ಇರೋದ್ರಿಂದ ಮಕ್ಳುಗಳೆಲ್ಲ ಬೀದಿಗೆ ಬರ್ತಿದ್ದಾರೆ. ಅದ್ರ ಪ್ರಕಾರದಿಂದ ಆಲ್ಕೋಹಾಲ್ ಬ್ಯಾನ್ ಆಗಬೇಕು. ನಮ್ಮ ಪ್ರಕಾರ ಬಂದರೆ ಈ ಲಂಚ ತೊಗೊಳೋದು, ಮತ್ತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ ನಿಜ, ಆದರೂ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೂ ನಮಗೆ ಅಂತೇನು ಚೇಂಜಸ್ ಅನಿಸ್ತಾ ಇಲ್ಲ. ಇದು 70 ಅದೇ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕು 77 ವರ್ಷ ಆಗಿದೆ, ಅದೇನು ಕಮ್ಮಿ ಅಲ್ಲ. 77 ವರ್ಷ ಆದರೂ ಕೆಲವೊಂದು ಕಡೆ ಇನ್ನೂ ಇಂಡಿಪೆಂಡೆನ್ಸ್ ಕೆಲವೊಬ್ಬರಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಸೊ ಅದರಿಂದ ಇನ್ನೂ ಭಾಳ ಚೇಂಜಸ್ ಆಗೋದಿದೆ. ಎಲ್ಲ ಡೆವಲಪ್ ಅಂತ ಅನ್ಕೊತ ಹೋಗಿ ಕೆಲವೊಂದೆಲ್ಲ ತುಂಬ ಹಾಳಾಗ್ತಾನೆ ಇದೆ. ಈಗ ನೋಡಿ, ಸ್ವತಂತ್ರ ದಿನಾಚರಣೆ ಬಂದ ತಕ್ಷಣ ನಿಮಗೆ ಯಾವಾಗ ಗೊತ್ತಾಗ್ತಿದೆ ಅಂದರೆ ಸಿಗ್ನಲಲ್ಲಿ ಫ್ಲ್ಯಾಗ್ ಮಾಡ್ತಾಯಿದ್ದಾರೆ, ಬೇರೆ ಟೈಮಲ್ಲಿ ಎಲ್ಲೂ ಇರೋಲ್ಲ. ಈಗ ಅದೇ ಸ್ವತಂತ್ರ ಸಿಕ್ತು ಅಂದರೆ ನಮ್ಮ ಕಡೆ ಈಗ ಕಂಪ್ನಿಯಲ್ಲಿ ನಾವು, ಯಾಕಂದರೆ ಇಂಜಿನಿಯರಿಂಗ್ ಮುಗಿದಿದೆ, CS ಆಗಿದೆ, ನಾವು ಸ್ವತಂತ್ರ ಬಗ್ಗೆ ನಾವು ಯಾರು ಅಷ್ಟು ತಲೆನೇ ಕೆಡಿಸ್ಕೊಳಲ್ಲ. ಫ್ರೆಂಡ್ಸ್ ನಾನಾಗಲಿ ಓಕೆ, ನಮ್ಮ ಫ್ರೆಂಡ್ಸ್ ಆದರೂ ಅಷ್ಟೇ. ಇಂಜಿನಿಯರಿಂಗ್ ಮುಗೀತು, ಈಗ ಕಂಟಿನ್ಯೂಸ್ ರಜೆ ಸಿಗುತ್ತೆ, 1 ಡೇ ಸಿಕ್ ಲೀವ್ ಆಗುತ್ತೆ, ಸೊ ಊರಿಗೆ ಹೋಗ್ಬಿಡೋಣ ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದೇನಾಯಿತು ಯಾಕೆ ಏನು ಅಂತ. ಸ್ಕೂಲ್ ಲೈಫಲ್ಲಿ ಅಷ್ಟೇ ಆಗಿದೆ ಸ್ವತಂತ್ರ ದಿನಾಚರಣೆ. ಕಾಲೇಜು ದೊಡ್ಡ ಇದು ಆದ ತಕ್ಷಣ ಮತ್ತೆ ಏನೋ ಯಾರಿಗೂ ಗೊತ್ತಾಗ್ತಿಲ್ಲ. ಸ್ಮೋಕಿಂಗ್ ಇರಲಿ ಬ್ರೋ, ಫಸ್ಟು ಲವ್ನ ಬ್ಯಾನ್ ಮಾಡಬೇಕು, ಅದರಿಂದನೇ ಎಲ್ಲ ಹಾಳಾಗ್ತಾ ಇರೋದು. ಫಸ್ಟು ಲವ್, ಅದೇ ಮೇನು ಇವ್ನು ಪಾಯಿಂಟ್ ಹೇಳಿದ್ದು ಕರೆಕ್ಟು. ಫಸ್ಟ್ ಆಮೇಲೆ ಬಾರ್ನ ಬ್ಯಾನ್ ಮಾಡಬೇಕು. ಲವ್ ಫೇಲ್ಯೂರ್ ಅಂತ ಹೇಳ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕುಡಿಯೋದೆಲ್ಲ ಬೇಡ. ಹಾಂ, ಪ್ಲಾಸ್ಟಿಕ್ನ ಬಂದ್ ಮಾಡಬೇಕು. ಅದು ವಾಟರ್ ಪೊಲ್ಯೂಷನ್ ಮಾಡುತ್ತೆ, ಮತ್ತು ಅದು ಬರ್ನ್ ಮಾಡಿದ್ರೆ ಸ್ಮೋಕ್ ಎಲ್ಲ ಬರುತ್ತೆ. ಅದಕ್ಕೆ ಅದನ್ನು ಇದು ಬ್ಯಾನ್ ಮಾಡಿಬಿಟ್ಟು ಇದು ವಾಟರ್ನೆಲ್ಲ ಕ್ಲೀನ್ ಮಾಡಬೇಕು. ರಿವರ್ಸು ಲೇಕು ಎಲ್ಲ ಗಲೀಜಾಗೈತೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು. ಪ್ಲಾಸ್ಟಿಕ್ ಅಂದರೆ ಈ ಸಿಟಿಯಿಂದ ತಂದು ಬರೀ ಹಳ್ಳಿ ಕಡೆಗೆ ಬಂದು ಆಗ್ತಾಯಿದ್ದಾರೆ. ಅಲ್ಲಿ ನಮಗೆ ಮಾಲಿನ್ಯ ಅಥವಾ ನೀರಿನ ಮಾಲಿನ್ಯ ಇನ್ನೇ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಫಸ್ಟು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು. ಅದ್ರ ಬದಲು ಬಟ್ಟೆ ಬ್ಯಾಗ್ಗಳೆಲ್ಲ ಇರುತ್ತಲ್ಲ ಆ ಥರ ಯೂಸ್ ಮಾಡಬೇಕು. ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಇಂಡಿಯಾ ಡೆವಲಪ್ ಆಗಬೇಕಂದ್ರೆ ನಮ್ಮ ನೇಬರಿಂಗ್ ಸ್ಟೇಟು ಚೈನಾ ನೋಡಿದ್ರೆ ನಮಗಿಂತ 70 ಇಯರ್ಸ್ ಮುಂದೆ ಡೆವಲಪ್ ಆಗಿಬಿಟ್ಟಿದೆ. ನಮ್ಗೆ ಇವಾಗಿರೋ ಬಜೆಟ್ ನೋಡಿದ್ರೆ ಇಂಡಿಯಾದಲ್ಲಿ ಚೈನಾ ಅಷ್ಟು ಹೋಗ್ಬೇಕಂದ್ರೆ ಇನ್ನೂ ಸುಮಾರು ವರ್ಷ ಆಗಿಬಿಡುತ್ತೆ. ಫಸ್ಟ್ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಈ ಥರ ಗಾರ್ಬೇಜ್ ಎಲ್ಲ ರೋಡಲ್ಲೇ ನೋಡಿ ಈಗಲೇ. ನೋಡಿ, ಆಮೇಲೆ ಮರಗಳನ್ನೆಲ್ಲ ಕಡಿತಿದ್ದಾರೆ. ಮರಗಳನ್ನ ಕಡಿಬಾರ್ದು. ಒಂದು ಮರ ಕೊಡೋದ್ರೆ 10 ಗಿಡಗಳನ್ನ ನೆಟ್ಟಬೇಕು ಅಂತ ಹೇಳ್ತಾರೆ. ಅದ್ರ ಬದಲು 1 ಗಿಡ ನೆಟ್ಬಿಟ್ಟು 10 ಮರಗಳನ್ನ ಕಡಿತಿದ್ದಾರೆ. ಈಗ ಎಷ್ಟೋ ಜನ ಟೊಬ್ಯಾಕೊ ಒಂದು ಅಡಲ್ಟ್ ಆಗ್ತಾರೆ. 18 ಇಯರ್ಸ್ ಅವಾಗೆ ಇರೋರು ಅದನ್ನು ಬ್ಯಾನ್ ಮಾಡಬೇಕು ಮೊದಲು. ಎಷ್ಟೋ ಜನ ಚಿಕ್ಕ ಹುಡುಗರೆಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ಯೂಸ್ ಮಾಡಬಾರ್ದು ಅಷ್ಟೇ. ಮೇಯ್ನಾಗಿ ಗುಟ್ಕಾ ಬ್ಯಾನ್ ಮಾಡಬೇಕು. ಏನಕ್ಕಂದರೆ ನಾವೆಲ್ಲೇ ಹೋದರೂ ಯಾರು ಬ್ಯಾಲ್ ನೋಡಿದ್ರು ಗುಟ್ಕಾಗಳು ಹಾಕೊಂಡು ಅಲ್ಲಿ ಉಗ್ದಿ ಫುಲ್ ಒಂಥರ. ಇವಾಗ ನಾವು ಒಂದು ಬೈಕಲ್ಲೇ ಹೋಗ್ತಾ ಇರ್ತೀವಿ, ಯಾವುದಾದ್ರೂ ಒಂದು ಸಿಗ್ನಲ್ ಹತ್ರ ನಿಲ್ಲಿಸ್ತೀವಿ, ಡಿವೈಡರ್ ಪಕ್ಕ ಹೋಗಿ ನಾವು ನಿಂತ್ಕೊಂಡು ಹಿಂಗೆ ಕಾಲು ಇಡಬೇಕು ಅಂದರೆ ಅಸಹ್ಯ ಆಗುತ್ತೆ ರೋಡಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡೋದಿಲ್ಲ ಯಾರು. ಇವಾಗ ನೀವೇ ಉಗಿದ್ಬಿಟ್ಟು ಅದಕ್ಕೆ ಕೈ ಹಾಕಕ್ಕೆ ನಿಮ್ಗಾದ್ರೂ ಮನ್ಸು ಬರುತ್ತಾ? ನಮ್ಮ BBMP ಅವ್ರು ಮಾಡ್ತಾರೆ ಪಾಪ ಅವರು. ಹಂಗನ್ಬಿಟ್ಟು ನಾವು ಫ್ರೀಡಮ್ ಇದೆ ಅಂದ್ಬಿಟ್ಟು ಆ ಥರ ತುಂಬ ಅತಿಯಾಗಿ ಮಾಡ್ತಾಯಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಬ್ಯಾನ್ ಮಾಡೋಗಿದ್ರೆ ಗುಟ್ಕಾನ್ ಬ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ. ಜನರಲ್ ಎಲ್ಲರಲ್ಲೂ ಅರಿವು ಮೂಡಿಸ್ಬೇಕು. ಸ್ವತಂತ್ರ ಅಂದರೆ ಏನು, ಸ್ವತಂತ್ರ ಸಿಕ್ಕಿ ಏನಾಗಿದೆ, ಮುಂಚೆ ಹೆಂಗಿತ್ತು, ಈಗೇನು ಚೇಂಜಸ್ ಆಗಿದೆ ಎಲ್ಲರಿಗೂ ನಾರ್ಮಲಾಗಿ ಈಗ ಏನಾಗಿದೆ ಅಂದರೆ ಎಲ್ಲ ಬೇರೆ ಪೀಪಲ್ಸ್ ಜಾಸ್ತಿ ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಆದರೂ ಎಲ್ಲರಿಗೂ ಗೊತ್ತಿಲ್ಲ ಸ್ವತಂತ್ರ ಬಗ್ಗೆ. ಸ್ಟಾರ್ಟಿಂಗ್ ಎಲ್ಲ ಇತ್ತು, ಕಾಲೇಜಿಗೆ ಹೋಗ್ತಿದ್ವಿ, ಸ್ಕೂಲಲ್ಲೆಲ್ಲ ಮಾಡ್ತಿದ್ರು, ಈಗೂ ಮಾಡ್ತಾರೆ. ಆದರೆ ಸ್ಕೂಲ್ ಲೈಫ್ ಮುಗಿತಿದ್ದಾಗ ಇಂಡಿಪೆಂಡೆನ್ಸ್ ಡೇಗೆ ಯಾರೂ ಲಿಂಕೇ ಇರಲ್ಲ. ಕಾಲೇಜಲ್ಲಂತೂ ಯಾರು ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಇನ್ನು ನಮ್ಮ ಇಂಜಿನಿಯರಿಂಗ್ ಒಳಗೆ ಅಷ್ಟಕ್ಕಷ್ಟೇ ಎಲ್ಲ. ಸೊ ಇನ್ನೂ ಎಲ್ಲ ನಾವೀಗ ಬೇರೆ ನಾರ್ಮಲ್ ಪೀಪಲ್ IT ವರ್ಕ್ ಮಾಡೋರಿಗೂ ಅವರಿಗೂ ಕೂಡ ಸ್ವಲ್ಪ ಸ್ವತಂತ್ರ ಬಗ್ಗೆ ಗೊತ್ತಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.